ಪಹಲ್ಗಾಮ್ ಅಟ್ಯಾಕ್ನ ನಂತರ ಯುದ್ಧದ ಕಾರ್ಮೋಡ ಎಲ್ಲೆಡೆ ಆವರಿಸ್ತಾ ಇದೆ. ಒಂದ್ ಕಡೆಗೆ ರಾಜತಾಂತ್ರಿಕವಾಗಿ ಈಗಾಗಲೇ ಯುದ್ಧವನ್ನ ಸಾರಿದೆ ಭಾರತ ಪಾಕಿಸ್ತಾನದ ವಿರುದ್ಧ. ಎಲ್ಒಸಿಯಲ್ಲಿ ಮತ್ತೆ ಪಾಕ್ನಿಂದ ಅಪ್ರಚೋದಿತ ದಾಳಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ನಡೆಸಿರೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಮೊನ್ನೆಯಿಂದ ಇದು ಶುರುವಾಗಿದೆ. ಯಾವಾಗ ಅವರು ಶಿಮ್ಲಾ ಅಗ್ರಿಮೆಂಟ್ ಬಗ್ಗೆ ನಾವು ಕೂಡ ಮರ್ಯಾದೆ ಕೊಡಲ್ಲ, ನಾವು ತಡೆ ಹಿಡಿತೀವಿ ಅಂತ ಹೇಳಿದ್ರಲ್ಲ, ಆವಾಗಿಂದ ಆಗಿದೆ. ಘಟನೆಯಲ್ಲಿ ಇಲ್ಲಿ ತನಕ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯಾಕಂದ್ರೆ ಭಾರತೀಯ ಸೇನೆಯಿಂದ ಕೂಡ ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ಮುಂಚೆ ಆಗಿದ್ದಿದ್ರೆ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಆಯಿತು ಅಂದಾಗ ಹೈಯರ್ ಅಪ್ಸ್ ಇಂದ ಇನ್ಸ್ಟ್ರಕ್ಷನ್ಸ್ ಬರಬೇಕಾಗಿತ್ತು, ವಾಪಸ್ ಗುಂಡು ಹೊಡಿಲಾ ಬೇಡವಾ ಅಂತ ಭಾರತೀಯ ಸೈನಿಕರಿಗೆ. ಈಗ ಹಂಗಿಲ್ಲ ಪರಿಸ್ಥಿತಿ. ನೀವು ಒಂದು ಗುಂಡು ಹೊಡೆದ್ರೆ ಇಲ್ಲಿಂದ 2 ಗುಂಡು ಆ ಕಡೆ ಹೋಗುತ್ತೆ. ಹೀಗಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತದೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇಷ್ಟು ದಿನ ಗಡಿಯಲ್ಲಿ ಒಂದು ಶಿಮ್ಲಾ ಅಗ್ರಿಮೆಂಟ್ ಬಗ್ಗೆ ಮಾನ್ಯ ಮಾಡಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಲಾಸ್ಟ್ ಒಂದು 4 ವರ್ಷದಿಂದ ಅಂತೂ ಪಾಕಿಸ್ತಾನ ನಮ್ಮ ತಂಟೆಗೆ ಬಂದಿರಲಿಲ್ಲ. ಯಾವಾಗ ಇದೆಲ್ಲ ಆಯಿತು, ನಾವು ಯಾವಾಗ ಅವ್ರಿಗೆ ನೀರು ಕೊಡಲ್ಲ ಅಂತೆಲ್ಲ ಹೇಳಿದ್ವಿ, ಅವರು ಕೂಡ ನಾವು ಶಿಮ್ಲಾ ಅಗ್ರಿಮೆಂಟ್ಗೆ ವ್ಯಾಲ್ಯೂ ಮಾಡಲ್ಲ ಅಂತ ಹೇಳಿ ಗಡಿಯಲ್ಲಿ ಆಗಾಗ ನಮ್ಮನ್ನ ಕೆಣಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕೆಣಕುವಿಕೆಗೆ ಹಿಂದೆ ಕೂಡ ಭಾರತ ನೋಡ್ಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟಿದೆ. ಈಗಲೂ ಅಂಥದ್ದೇ ಮಾಡ್ತಾ ಇದೆ. ಒಂದ್ ಕಡೆಗೆ ಮನೆಗೆ ನುಗ್ಗುವಂತಹ ಕೆಲಸವನ್ನ ಕೂಡ ಭಾರತೀಯ ಸೇನೆ ಮಾಡ್ತಾ ಇದೆ. ಕಾಶ್ಮೀರದಲ್ಲಿ ಯಾರ್ಯಾರು ಇಲ್ಲಿದ್ಕೊಂಡು ನಿಯತ್ತನ್ನು ಪಾಕಿಸ್ತಾನಕ್ಕೆ ತೋರಿಸ್ತಾ ಇದ್ರು ಅವರಿಗೆಲ್ಲ ಪಾಠ ಕಲಿಸೋ ವಿಚಾರವಾಗಿ ನೋಡ್ತಾ ಇದೆ. ಇನ್ನೊಂದು ಕಡೆಗೆ ಗಡಿ ಭಾಗದಲ್ಲಿ ವಿಪರೀತವಾಗಿ ಸೇನೆ ಕ್ಷಿಪಣಿಗಳಿಂದ ಹಿಡಿದು ಫೈಟರ್ ಜೆಟ್ಸ್ ಇಂದ ಹಿಡಿದು ಎಲ್ಲವನ್ನ ನಿಯೋಜನೆ ಮಾಡಿದೆ.